ಬಯಕೆಯಿಂದ ಆದ್ರೂ ಆನಂದಕ್ಕೆ ಕೊರತೆ ಇದೆಯಾ? ಯಾರಾದ್ರೂ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಸಿಂಪ್ಲಿ ಡಿಸ್ಮಿಸ್ ದಟ್ ಈಸ್ ಅ ಬ್ರೈನ್ಲೆಸ್ ಫೆಲೋ. ಅಂಥವ್ರ ಮಾತುಗಳಿಗೆಲ್ಲ ನಾವು ಎನರ್ಜಿ ಟೈಮ್ ವೇಸ್ಟ್ ಮಾಡ್ಕೊ ಏನು ಅರ್ಥ ಇಲ್ಲ. ಈ ಮಿತಿಯಿಲ್ಲದ ಅಸ್ತಿತ್ವ, ಮಿತಿಯಿಲ್ಲದ ಜ್ಞಾನ, ಧಕ್ಕೆ ಇಲ್ಲದ ಅಸ್ತಿತ್ವ, ಮಿತಿಯಿಲ್ಲದ ಜ್ಞಾನ, ಮಿತಿಯಿಲ್ಲದ ಆನಂದವನ್ನು ಪಡ್ಕೊಂಡು ಅದ್ಭುತವಾಗಿ ನಾನು ಬದುಕಬೇಕು. ಇದೇ ಸನಾತನ ಧರ್ಮ, ಜಗತ್ತಿನ ಪ್ರತಿಯೊಬ್ಬರ ಮುಂದೆ ಇಟ್ಟಿರತಕ್ಕಂಥ ಗುರಿ. ಬಟ್ ಹಿಂದುತ್ವ ಅಂದ್ರೆ ಹಿಂಸೆ. ಇದು ಹಿಂದುತ್ವ. ಹಿಂದುತ್ವ ಅಂದ್ರೇನೆ ಹಿಂಸೆ. ಇದು ಹಿಂದೂ ಧರ್ಮ. ಕೇಳಿ, ಇದು ಹಿಂದೂ ಧರ್ಮ. ಪರ್ಷಿಯನ್ನರ ಭಾಷೆಯಲ್ಲಿ ಹಿಂದೂ ಧರ್ಮ, ಭಾರತೀಯರ ಭಾಷೆಯಲ್ಲಿ ಸನಾತನ ಧರ್ಮ, ವಿವೇಕಾನಂದರ ಬಾಯಿನಲ್ಲಿ ವೇದಾಂತ ಧರ್ಮ. ಇದರಲ್ಲಿ ಆಕ್ಷೇಪಣಾರ್ಹವಾದ್ದು ಏನಿದೆ? ಯಾರಾದ್ರೂ ಇದನ್ನು ಬೈಬೇಕಾದಂತ ಅಂಶ ಏನಿದೆ? ಇದನ್ನು ಹೇಗೆ ಪಡ್ಕೊಳ್ಳೋದು? ಕರೆಕ್ಟು. ಜೀವನದ ಗುರಿ ಏನು? ಧಕ್ಕೆ ಇಲ್ಲದ ಅಸ್ತಿತ್ವ, ಮಿತಿ ಇಲ್ಲದ ಜ್ಞಾನ, ಮಿತಿ ಇಲ್ಲದ ಆನಂದ ಪಡ್ಕೊಳ್ಳೋದು ಅಂತ ಆಯ್ತು. ಪಡ್ಕೊಳ್ಳೋದು ಹೇಗೆ? ಅದಕ್ಕಾಗಿ ಏನೇನೋ ಬಂದಿವೆ. ಯಜ್ಞಯಾಗಾದಿಗಳು ಬಂದಿವೆ, ಪೂಜೆ ಪುನಸ್ಕಾರ ಬಂದಿವೆ, ಜಪ ಧ್ಯಾನ ಬಂದಿದೆ, ದಾನ ಧರ್ಮಾದಿಗಳು ಬಂದಿದೆ, ದೇವಾಲಯಗಳು ಬಂದಿದೆ. ಇದೆಲ್ಲ ಯಾಕೆ ಬಂದಿದೆ ಅಂದ್ರೆ ಅದನ್ನು ಸಾಧಿಸೋದಕ್ಕೆ. ಆದ್ರೆ ಅದನ್ನು ಸಾಧಿಸೋದಕ್ಕೆ ಇವೆಲ್ಲ ಯಾವುದಾದ್ರೂ ಒಂದನ್ನು ಇಟ್ಕೊಂಡು ಹೋಗಲೇಬೇಕಂತಲೂ ಏನಿಲ್ಲ. ಅದನ್ನು ಸಾಧಿಸಬೇಕು ಅನ್ನೋ ತೀವ್ರ ಹಂಬಲ, ಅದನ್ನು ಸಾಧಿಸುವಾಗ ಏನು ಅಡ್ಡಿ ಆತಂಕಗಳು ಬರುತ್ತೆ, ಆ ಅಡ್ಡಿ ಆತಂಕಗಳು ಪಾರಾಗುವುದು ಹೇಗೆ ಅಂತ ಮಾರ್ಗದರ್ಶನ ಕೊಡಬಲ್ಲಂತ ಯೋಗ್ಯನಾದ ಗುರು. ಶಿಷ್ಯನಲ್ಲಿ ಹಂಬಲ, ಗುರುವಿನಲ್ಲಿ ಯೋಗ್ಯತೆ, ಇವೆರಡೇ ಇಟ್ಕೋ ಏನು ಬೇಕಾದರೂ ಸಾಧಿಸಬಹುದು ನೀನು. ಅದಿರಬೇಕು, ಇದಿರಬೇಕು ನಾವು ಹೇಳಿದೀವಿ. ಆದ್ರೆ ಅದ್ಯಾವುದು ಮಸ್ಟ್ ಅಲ್ಲ. ದೇವಾಲಯ ಮಸ್ಟ್ ಅಲ್ಲ, ಪೂಜೆ ಮಸ್ಟ್ ಅಲ್ಲ, ಹೋಮ ಹವನ ಮಸ್ಟ್ ಅಲ್ಲ, ಪ್ರಾರ್ಥನೆ ಮಸ್ಟ್ ಅಲ್ಲ, ಯಾವುದೂ ಮಸ್ಟ್ ಅಲ್ಲ. ತೀವ್ರವಾದ ಹಂಬಲ ಇಟ್ಕೋ, ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲಿರೋ ಇವೆರಡು ಮಸ್ಟ್. ದೇವಸ್ಥಾನ ಮಸ್ಟ್ ಅಲ್ಲ ಅಂತಂದ್ರೂ ಕೂಡ ನಾವು ಅನಾದಿ ಕಾಲದಿಂದ ಕೇಳ್ಕೊಂಡ್ ಬಂದಿದ್ದೀವಿ, ಈಗ ನೋಡ್ಕೊಂಡ್ ಬರ್ತಿದ್ದೀವಿ ಕೂಡ. ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಯಾಕೆ ಮಾಡ್ಲಾಗ್ತಿದೆ? ಹಾಗಾದ್ರೆ ದೇವಸ್ಥಾನವನ್ನ ಉಳಿಸ್ಕೊಳ್ಬೇಕು ಅಥವಾ ಯಾವುದೋ ಅನ್ಯ ಧರ್ಮದ ಆಲಯಗಳ ಕೆಳಗಿರುವ ದೇವಸ್ಥಾನವನ್ನ ಮತ್ತೆ ಪುನಃಸ್ಥಾಪನೆ ಮಾಡಬೇಕು ಅನ್ನೋ ಹೋರಾಟ ಯಾಕೆ ಮಾಡಬೇಕು? ಹಾಗಾದ್ರೆ ಅದು ದೇವಾಲಯ ಆಧ್ಯಾತ್ಮಿಕವಾಗಿ ಈ ಸಚ್ಚಿದಾನಂದ ಸ್ವರೂಪವನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವಾಲಯ ಅನ್ನುವಂತಹದ್ದು ಮಷ್ಟೇನಿಲ್ಲ. ಆದರೆ ಒಡೆದ ದೇವಾಲಯದ ಹಿಂದೆ ಇದ್ದ ಉದ್ದೇಶ, ದೇವಾಲಯ ಅನ್ನುವಂತಹದ್ದು ನಿಮಗೇನು ಮಸ್ಟ್ ಅಲ್ಲ ಹಿಂದೂಗಳೇ, ಇದಕ್ಕೆ ಯಾಕೆ ನೀವು ಒದ್ದಾಡ್ತೀರಿ ಅಂತ ಯಾರು ಹೆಲ್ಪ್ ಮಾಡೋದಕ್ಕೋಸ್ಕರ ದೇವಾಲಯ ಒಡೆದಿದ್ದಲ್ಲ. ಅದರ ಹಿಂದೆ ಇದ್ದ ಉದ್ದೇಶ ಬೇರೆ. ಆ ಉದ್ದೇಶ ಸರಿ ಇರಲಿಲ್ಲ. ಆ ಉದ್ದೇಶ ನಿಮ್ಮನ್ನು ಒಂದ್ ರೀತಿ ಕೆಣಕೋದು, ಅಥವಾ ನೋಡಿ ನಾವೇನ್ ಬೇಕಾದ್ರೂ ಮಾಡ್ತೀವಿ, ನೀವು ನಮ್ಮನ್ನು ಏನ್ ಮಾಡ್ತೀರಿ? ನಾನು ಹೇಳಿದೆ, ದೇವಾಲಯವಾಯಿತು, ಹೋಮ ಹವನವಾಯಿತು, ಮತ್ತೊಂದಾಯಿತು, ಇದು ಯಾವುದು ಮಸ್ಟ್ ಅಲ್ಲ ಅಂತ ನಾನು ಹೇಳಿದ್ರು ಕೂಡ ತೀವ್ರ ಹಂಬಲ, ಯೋಗ್ಯ ಗುರುವಿನ ಮಾರ್ಗದರ್ಶನ ಇವೆರಡೇ ಇದ್ದರೆ ಸಾಕು ಅಂತ ನಾನು ಹೇಳಿದ್ರು ಕೂಡ ಕೋಟಿಯಲ್ಲಿ 4-5 ಜನರಿಗೆ ಮಾತ್ರ ಅದು ಸಾಧ್ಯ. ತೀವ್ರ ಹಂಬಲ, ಯೋಗ್ಯ ಗುರು ಎರಡಿದ್ರೆ ಸಾಕು ಅಂತ ಅವೆರಡನ್ನೇ ನೆಚ್ಚಿಕೊಳ್ಳೋದಕ್ಕೆ 1 ಕೋಟಿ ಜನರಲ್ಲಿ 10 ಜನರಿಗೆ ಸಾಧ್ಯ. ಬೇರೆಯವರೆಲ್ಲರಿಗೂ ಇದು ಬೇಕೇ ಬೇಕು. ಬೇರೆಯವರಿಗೋಸ್ಕರ ಇದನ್ನ ಹೇಳಲಾಗಿದೆ. ಕೋಟಿ ಜನ ನಿಮ್ಮಲ್ಲಿರುವಾಗ 10 ಜನರಿಗೆ ಏನು ಬೇಕು ಅದನ್ನು ಮಾತ್ರ ನೀವು ಕೊಟ್ಟುಬಿಟ್ಟು ಬೇರೆಯವ್ರಿಗೆ ಏನು ಬೇಕು ಅದನ್ನು ಕೊಡಲಿಲ್ಲ ಅಂದ್ರೆ ನ್ಯಾಯ ಸಿಗಲಿಲ್ಲ ಅವ್ರಿಗೆ. ಅದನ್ನ ನೀವು ಯಾಕೆ ಹೊಡಿತೀರಿ? ಮೊದಲನೇದಾಗಿ ಒಂದು ಒಡೆಯಬೇಕಾದಂತಹ ಒಂದು ಉದ್ದೇಶ ಏನಕ್ಕೆ ಹೊಡೆಯಬೇಕು? ಇನ್ನೂ ಬೇಕಾ ನಿಮಗೆ? ತಗೊಳ್ಳಿ, ಏರೋಪ್ಲೇನ್ ಅಲ್ಲಿ ಹೋಗೋ ಜನ ಟ್ರೈನ್ ನಲ್ಲಿ ಹೋಗಬಾರ್ದು. ಟ್ರೈನ್ ಕರೆಕ್ಟ್ ಇದೆಯಾ ಅಂತ ಟ್ರೈನ್ ಟ್ರ್ಯಾಕ್ ಕಿತ್ತು ಹಾಕ್ಬಿಟ್ರೆ ಏನರ್ಥ ಇದೆ ಅದಕ್ಕೆ? ಹೌದಪ್ಪ, ಏರೋಪ್ಲೇನ್ ರಾಜಮಾರ್ಗ ಕರೆಕ್ಟ್ ಒಪ್ಕೊಳ್ಳೋಣ, ಆದ್ರೆ ಟ್ರೈನ್ ಟ್ರ್ಯಾಕ್ ಕಿತ್ತು ಹಾಕ್ಬಿಟ್ರೆ ಅವ್ರ ಗತಿ ಏನು? ಸೈಕಲ್ಗಳು ಯಾರು ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು, ಯಾರು ಬಸ್ ಇರಬಾರ್ದು, ಬಸ್ ಫ್ರೀ ಆಗಿ ಯಾರು ಕೂಡ ಬಸ್ಸಲ್ಲಿ ಓಡಾಡಬಾರ್ದು, ಏನೇನೋ ನೀವು ರೂಲ್ಸ್ ಮಾಡ್ಕೊಂಡ್ರೆ ಅದು ನಿಮ್ಗೆ ಸರಿ, ನಿಮ್ಗದು ಕರೆಕ್ಟು. ಹೀಗಾಗಿ ಕೆಡವಿರ್ತಕ್ಕಂತಹ ದೇವಾಲಯಗಳನ್ನ ಮತ್ತೆ ಯಾಕೆ ಕಟ್ತಾ ಇದ್ದಾರೆ ಅಂದ್ರೆ ಆ ದೇವಾಲಯದಲ್ಲೇ ಪ್ರಾಣ ಇಟ್ಕೊಂಡು ತನ್ನ ಮೂಲಕ 1-2-3 ಹಂತ 2-3 ಸ್ಟೆಪ್ಸ್ ಹತ್ತುವುದಕ್ಕೆ ಸಾಧ್ಯವಾಗುತ್ತದೆ. ಅದಿದ್ರೆ ಇನ್ನೊಂದು 4 ಸ್ಟೆಪ್ಸ್ ಮೇಲೆ ಇರ್ತಿದ್ವಲ್ಲ ಅಂತ ಯೋಚನೆ ಮಾಡುವವರು ಕೋಟ್ಯಾಂತರ ಜನ ಇದ್ದಾರೆ. ಒಂದು ದೇಶದ ಆಡಳಿತ ಪ್ರತಿಯೊಬ್ಬರಿಗೂ ಅವರವರದೇ ರೀತಿಯಲ್ಲಿ ಮೇಲಕ್ಕೆ ಬರುವುದಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕಾದ್ದು ಅದರ ಪವಿತ್ರವಾದ ಕರ್ತವ್ಯ. ಆದ್ದರಿಂದ ದೇವಾಲಯ ಕಟ್ಟಿಕೊಡ್ತಾರೆ. ಸರಿ, ಈ
ನೀವು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಹೋಗ್ತಿರ್ತೀರಿ, ಅಲ್ಲಿನ ಜನರನ್ನ ಜೀವನವನ್ನ ಗಮನಿಸ್ತಾ ಇರ್ತೀರಿ, ಹಾಗೆ ಇಲ್ಲಿನ ನಮ್ಮ ದೇಶದ ವಿದ್ಯಮಾನಗಳನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರಿ. ಹೀಗಾಗಿ ಪ್ರಶ್ನೆ ಗುರುಗಳೇ, ಟಾರ್ಗೆಟ್ ಹಿಂದುತ್ವ ಅನ್ನೋದು ನಿಜಾನಾ? ಯಾಕಂದ್ರೆ ಈ ಪ್ರಶ್ನೆ ಕೇಳಿದ್ರೇನೆ ಕೆಲವರು ಇಲ್ಲ ಇದು ಕೇವಲ ಒಂದು ಇಲ್ಯೂಷನ್ ಅಷ್ಟೇ, ಯಾರು ಕೂಡ ಟಾರ್ಗೆಟ್ ಹಿಂದುತ್ವ ಮಾಡ್ತಿಲ್ಲ, ಅದು ಸಿಚುವೇಶನಲ್ ಇರುತ್ತಷ್ಟೇ ಕೆಲವೊಂದು ಘಟನೆಗಳು ಅಂತ ಹೇಳೋರ್ಗೆ, ನಿಜವಾಗ್ಲೂ ಟಾರ್ಗೆಟ್ ಹಿಂದುತ್ವ ಅನ್ನೋದು ಹಿಂದಾಗಿತ್ತ ಈಗ ಆಗ್ತಾ ಇದೆಯಾ? ಆಗ್ತಾ ಇದೆ. ನಾನು ಆವಾಗ ಸ್ವಲ್ಪ ಫೇಸ್ಬುಕ್ ನೋಡ್ತೀನಿ. ಈ ಫೇಸ್ಬುಕ್ಗಳು ಇತ್ಯಾದಿಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯವಾಗಿವೆ. ಮೊನ್ನೆ ಒಬ್ಬರು ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆಯನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರು ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರು. ಭಗವದ್ಗೀತೆ ಬಗ್ಗೆ ಕಾಮೆಂಟ್ ಮಾಡೋದಂತೂ ಅದು ಪ್ರತಿನಿತ್ಯ ಅದರಲ್ಲಿ ಜೀವನದ ಸಾರ್ಥಕತೆಯನ್ನು ಕಾಣೋರು ಬಹಳ ಜನ ಇದ್ದಾರೆ, ಹೋಗ್ಲಿ. ಆದರೆ ರಾಮಕೃಷ್ಣರ ಬಗ್ಗೆ ಕಾಮೆಂಟ್ ಮಾಡಿದವರು ನಾನು ಇಲ್ಲಿವರೆಗೆ ಯಾರನ್ನೂ ನೋಡಿರಲಿಲ್ಲ. ಹಿಂದೂಗಳಲ್ಲ, ಅನ್ಯಮತೀಯರು, ವಿವೇಕಾನಂದರನ್ನ, ರಾಮಕೃಷ್ಣರನ್ನ ಒಂದು ರೀತಿಯಲ್ಲಿ ಹಿಂದೂಗಳಿಗಿಂತ ಅನ್ಯಮತೀಯರೇ ಹೆಚ್ಚು ಇಷ್ಟಪಡ್ತಾರೆ. ಆ ಮಟ್ಟಕ್ಕೆ ಅವರದು ಅಷ್ಟು ವಿಶಾಲವಾಗಿತ್ತು, ಅಷ್ಟು ಹೃದಯವಂತಿಕೆ, ಅಷ್ಟು ಸೈಂಟಿಫಿಕ್ ಆಗಿ ಅವರ ಬೋಧನೆಗಳಿವೆ. ಎಲ್ಲವನ್ನೂ ಮೀರಿ ಎಲ್ಲರನ್ನೂ ಆಕರ್ಷಿಸುವಂತಹ ವ್ಯಕ್ತಿತ್ವವೂ ಹೌದು, ಉಪದೇಶಗಳು ಹೌದು. ಆದರೆ ಮೊನ್ನೆ ಒಬ್ಬರು ರಾಮಕೃಷ್ಣರು ಶಾರದಾ ಮಾತೆಯನ್ನ ಟೀಕೆ ಮಾಡಿರ್ತಕ್ಕಂಥದ್ದು ನೋಡಿದೆ. ಅದನ್ನು ಓದಿದಾಗ ಗೊತ್ತಾಯ್ತು ನನಗೆ, ಸಂಪೂರ್ಣವಾಗಿ ವಿಷ ತುಂಬಿದ ಮನಸ್ಸು ಇವ್ರದ್ದು. ಇಲ್ಲಿ ನಾನು ತಪ್ಪಿಕೊಂಡು ಹಿಡಿಬೇಕು ಅಂತ ಉದ್ದೇಶ ಇಟ್ಕೊಂಡೇ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಈಗ ಬೇರೆ ಬೇರೆ ಕಡೆ ನಾವು ನೋಡ್ತೀವಿ, ಕೆಲವೆಲ್ಲ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳಿಗೆ ನಾನು ಬಹಳ ದೊಡ್ಡ ದಿಗ್ಧಂತಿ, ಸರ್ವಜ್ಞ ನಾನು ಅಂತ ತೋರಿಸ್ಕೊಳ್ಳುವಂತಹ ಕೆಲವು ಜನ ಇದ್ದಾರೆ. ಅವರು ನಿಮ್ಗೆಲ್ಲ ಕೂಡ ಗೊತ್ತಿದ್ದಾರೆ. ಅವರು ಏನಾದರೂ ಒಂದು ಹೇಳ್ತಿರ್ತಾರೆ, ಏನು ಆ ಮಾತುಗಳಿಗೆ ಅವರ ಸ್ಟೂಡೆಂಟ್ಸು ಅದು ಹೇಗೆ ಉದ್ಧಾರ ಆಗ್ತಾವ್ರು ಆ ಪರಮಾತ್ಮನೇ ಬಲ್ಲ. ಇಂತಹ ವ್ಯಕ್ತಿಗಳ ಕೈಯಲ್ಲಿ ಅವರೆಲ್ಲ ಕಲ್ತರಲ್ಲ, ಅವ್ರು ಏನು ಯಾವ ರೀತಿ ಅವ್ರ ಬ್ರೈನ್ ಬೆಳೆದಿರುತ್ತಾ ಕಳ್ಕೊಂಡಿರ್ತಾರ ಬ್ರೈನ್ ಪವರು, ಅದು ಪರಮಾತ್ಮನೇ ಅವನಿಗೆ ಗೊತ್ತಾಗಬೇಕಷ್ಟೇ. ಹಿಂದುತ್ವ ಟಾರ್ಗೆಟ್ ಅನ್ನುವಂಥ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದ್ರೆ ಇದನ್ನು ಕಡಿಮೆ ಮಾಡಬೇಕು ಅನ್ನೋ ದುರುದ್ದೇಶ ಇದೆ ಒಳಗಡೆ. ಮುಗ್ಧರಿಗೆ ಈಗ ನಾನು ಪ್ರಾರಂಭದಲ್ಲಿ ವೇದಗಳು ಅಂದ್ರೆ ಏನು ಅಂತ ನಿಮ್ಗೊಂದು ಡೆಫಿನೇಷನ್ ಕೊಟ್ಟೆ. ಎಷ್ಟು ಜನರು ಗೊತ್ತಿದೆ ಇದು? ವೇದಗಳು ಅಂದ್ರೆ ಅದೊಂದು ಪುಸ್ತಕ, ಅದರ ವರ್ಣಾಶ್ರಮ ಇದೆ. ನೀವು ಈ ರೀತಿ ಅಡ್ವರ್ಸ್ ಕಾಮೆಂಟ್ಸ್ ಕೊಡ್ತಾರಲ್ಲ, ಅವ್ರನ್ನ ಯಾವ ಪುಸ್ತಕದ ಬಗ್ಗೆ ಯಾವ ವ್ಯಕ್ತಿ ಬಗ್ಗೆ ಅಡ್ವರ್ಸ್ ಕಾಮೆಂಟ್ಸ್ ಕೊಡ್ತಿದಾರಲ್ಲ, ಅವ್ರಿಗೆ ನೀವು ಸುಮ್ಮನೆ ಒಂದು ಪ್ರಶ್ನೆ ಕೇಳಿ, ಹಿಂದುತ್ವ ಟಾರ್ಗೆಟ್ ಮಾಡಬೇಕು, ಅದು ಹಿಂದುತ್ವ ಅನ್ನುವಂಥದ್ದು ಬಹಳ ಕೆಟ್ಟದ್ದು, ಹೌದೇನಪ್ಪ ಹಿಂದುತ್ವ ಅಂದ್ರೆ ಏನು? ಅವ್ರ ಹತ್ರ ಉತ್ತರ ಇರಲ್ಲ. ಅದೊಂದು ಚಟ ಬಂದ್ಬಿಟ್ಟಿದೆ ನಮ್ಮಲ್ಲಿ. ಅದು ಕೆಲವು ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು, ನಾನು ಅವಾಗ ಹೇಳಿದ ಹಾಗೆ ನಾನು ಬಹಳ ದೊಡ್ಡ ಸರ್ವಜ್ಞ ಪೀಠವನ್ನೇ ನಿರಂತರ ಅಲಂಕರಿಸಿರ್ತಕ್ಕಂಥ ಅವನನ್ನು ತೋರಿಸ್ಕೊಳ್ಳೋದು ಬೇಕಾಗುತ್ತೆ. ಅವರ ಸ್ಟೂಡೆಂಟ್ಸ್ಗೆ ಇವ್ರಿಗೆ ಗೊತ್ತಿರೋದು 1% ಗೊತ್ತಿರಲ್ಲ. ಇನ್ನು ಇವತ್ತು ಏನಾಗಿದೆ, ನಮ್ಮ ದೇಶದಲ್ಲಿ ಪ್ರಜ್ಞಾವಂತಿಕೆ ಅನ್ನುವಂಥದ್ದು ಪಾತಾಳಕ್ಕೆ ಹೋಗ್ಬಿಟ್ಟಿದೆ. ಯಾವ ವಿಷಯದ ಬಗ್ಗೆಯೂ ಜ್ಞಾನ ಇಲ್ಲ. ಬೇರೆ ಎಲ್ಲ ಬಿಡಿ, ಸೈನ್ಸು ಮತ್ತು ಧರ್ಮ ವಿರುದ್ಧವಾದ್ದು ಅಂತ ಮಾತನಾಡೋರು ನಿಮಗೆ 99% ಜನ ಇದ್ದಾರೆ. ಯಾವ ಕಾಲದಲ್ಲೂ ಸೈನ್ಸು ಮತ್ತು ಧರ್ಮ ವಿರುದ್ಧ ಅಲ್ಲ. ಸೈನ್ಸ್ ಅನ್ನು